ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾವೆಲ್ಲ ಹೋಗ್ತಿದ್ರೆ ಮುರುಡೇಶ್ವರ ಟ್ರಿಪ್ಗೆ ಹೋಗ್ತಿದ್ದೀರಿ. ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇದು ನನ್ನದು ಫಸ್ಟ್ ವಿಡಿಯೋ ಆಗಿರ್ಬೋದು. ಇವತ್ತು ನಾವೆಲ್ಲ ಹೋಗ್ತಿದ್ರೆ ಮುರುಡೇಶ್ವರ ಟ್ರಿಪ್ಗೆ ಹೋಗ್ತಿದ್ದೀರಿ. ನನ್ನ ಫ್ರೆಂಡ್ಸ್ ಆಲ್ರೆಡಿ ಎಲ್ಲ ಕೆಳಗಡೆ ಬಂದು ವೆಯ್ಟ್ ಮಾಡ್ತಿದ್ದಾರೆ. ಇನ್ನು ನಂದೇ ಲೇಟು, ನನ್ನ ಬಟ್ಟೆಗಳೆಲ್ಲ ಪ್ಯಾಕ್ ಆಗಿದೆ, ಕಾರು ವೇಟಿಂಗಲ್ಲಿದೆ. ಸೊ ಲೇಟ್ ಮಾಡೋದು ಬೇಡ, ನೀ ಬೇಗ ಹೋಗೋಣ, ಎಂಜಾಯ್ ಮಾಡಿ. ಹೋಗಿ ಬಿಡ್ತೀನಿ ಮಾ, ಬಾಯ್ ಬಾಯ್ ಬಾಬಾ. ಮೆಟ್ಲು ಹುಷಾರು. ಸರಿ ಆಯ್ತು, ಬಾಯ್ ಮಾಡ್ರಿ. A few moments later. ಗೈಸ್, ಇವಾಗ ನಾವು ಟೀ ಬ್ರೇಕಿಗೆ ನಿಲ್ಸಿದ್ದೀವಿ. ಇವನು ಮಾತೇ ಆಡಲ್ಲ, ಇವನಿಗೆ ಮಾತೇ ಬರಲ್ಲ, ಇವನ್ ಮಾತೇ ನಿಲ್ಸಲ್ಲ. ಇವಾಗ ಕಾರಲ್ಲಿ ಕುತ್ಕೊಂಡ್ರೆ ಇನ್ನು ಬೆಳಗ್ಗೆ ಒಂದೇ ಸಲ ಎದ್ದೋಳಾದ್ಮೇಲೆ ಒಂದೇ ಸಲ ಬೆಳಗ್ಗೆ ಸಿಗ್ತೀನಿ ನಿಮಗೆ. ಇವಾಗ ಇದೇ ಕಾರಲ್ಲೇ ನಾವು ಬಂದಿರೋದು. ಮಚ್ಚಾ, ಹ್ಯಾವ್ ಎ ನೈಸ್ ಸ್ಲೀಪ್. ಎಲ್ಲರೂ ಮಲಗಿಬಿಟ್ರು ಮಚ್ಚಾ. ಗುಡ್ ನೈಟ್. ನಾನು ಒಬ್ಬನೇ ಇವಾಗ ಎದ್ದಿರೋದು. 3 hours later. ಗೈಸ್, ಗುಡ್ ಮಾರ್ನಿಂಗ್. ಮಚ್ಚಾ, ಟೈಮ್ ಎಷ್ಟು ಅಪ್ಪುಗೆ? 5:30 ಆಗಿದೆ ಗೈಸ್ ಬೆಳಗ್ಗೆ. ಇವಾಗ ಫಸ್ಟು ಉಡುಪಿಗೆ ಹೋಗೋದು. ಉಡುಪಿಗೆ ಹೋದಾದ್ಮೇಲೆ ಅಲ್ಲಿ ನೋಡ್ತೀವಿ. ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ದೇವಸ್ಥಾನಕ್ಕೆ ಹೋದಾದ್ಮೇಲೆ ನೋಡೋದು. ಎಲ್ಲಾರ್ದು ಒಂದು ಸೆಟ್ ನಿದ್ದೆ ಆಯ್ತು ನೋಡ್ರಿ. ಮಕ್ಕಳೆಲ್ಲ ನೋಡ್ಕೊಂಡ್ಬಿಡಿ. ಇವನ್ ನೋಡಿ ಗೈಸ್, ಫಸ್ಟ್ ಇವನ್ ನೋಡಿ ಗೈಸ್, ಗೇಮ್ ಆಡ್ಕೊಂಡೆ ಬಿದ್ದಿದ್ದಾನೆ, ಮಲ್ಗೆ ಇಲ್ಲ ಇವನು. ಇವನಾದ್ಮೇಲೆ ಇವನಂತೂ ಎಲ್ಲ ಕಡೆ ಶಿಫ್ಟ್ ಆಗಿ ಮಲ್ಗಿ ಕುತ್ಕೊಂಡಿದ್ದಾನೆ. மெதுவாக பயணங்கள் போல தொடங்கிடவா, மனம் ஒரு கணம் கொதிகலனாக தவறுகளின் செதியன மாற தொலைவுகளை தொலைப்போம் ஒன்றாய் வா. A few moments later. ಗೈಸ್, ಉಡುಪಿಗೆ ಬಂದು ರೀಚ್ ಆದ್ಲಿ. ಆದರೆ ಫಸ್ಟು ನಾವು ವಿಸಿಟ್ ಮಾಡಿದ ಪ್ಲೇಸ್ ಬಂದು ಕೃಷ್ಣನ ದೇವಸ್ಥಾನ. ಇದೇ ದೇವಸ್ಥಾನನೇ ಹೋಗಿದ್ದು ಫಸ್ಟು. ಅದಾದರೆ ನಮ್ಗೆ ಟೈಮ್ ಸಿಕ್ಕಿಲ್ಲ, ಅದಕ್ಕೆ ಫಸ್ಟು ಬ್ಲಾಗ್ ಮಾಡಿದರೆ ಫಸ್ಟು ದರ್ಶನಕ್ಕೆ ಹೋಗ್ಬಿಟ್ಟು ಬಂದ್ರಿ. ಇವಾಗ ಆಚೆ ಬಂದು ಮಾಡ್ತಾಯಿದ್ದೀವಿ ವೀಡಿಯೋ ನೋಡಿ. ಹೋಟ್ಲಿಗೆ ಬಂದಿದ್ದೀವಿ. ಇವರೆಲ್ಲ ಇಡ್ಲಿಗೆ ತೊಗೊಂಡಿದ್ದಾರೆ, ನಾನು ಒಂದು ದೋಸೆ ತೊಗೊಂಡಿದ್ದೀನಿ. ತಿನ್ಬಿಟ್ಟು ಆಮೇಲೆ ಸಿಗ್ತೀರಿ. 1 hour later. ಗೈಸ್, ಮಲ್ಪೆ ಬೀಚಿಗೆ ಬಂದಿದ್ರೆ ಏನಂದರೆ ಇವಾಗ ಬಿಡ್ತಾ ಇಲ್ಲ ಇಲ್ಲಿ ನೋಡಿ. ಏನು ರೀಸನ್ ಅಂತ ಇವ್ನು ಕೇಳ್ತಾನೆ, ಕೇಳಿ. ಮಳೆ ಜಾಸ್ತಿ ಬೀಳ್ತಾ ಇದೆ, ಬಿಡ್ತಾ ಇಲ್ಲ ಬೀಚ್ ಒಳಗಡೆ ಆಡೋಕ್ಕೆ ಏನೋ ನೋಡಿ. ಸೊ ಅದಕ್ಕೆ ಇವಾಗ ಏನಂದರೆ ಇದು ಇಲ್ಲೊಂದು ಆದರೆ ಒಂದು 2-3 ಫೋಟೋಗಳು ತೆಕ್ಕೊಂಡು ಹೋಗ್ತೀವಿ ರೂಮು ಮುರುಡೇಶ್ವರದಲ್ಲಿ ಆಲ್ಟ್ ಆಗೋದು ನಾವು. ಅಲ್ಲಿ ಹೋಗ್ಬಿಟ್ಟು ಮುರುಡೇಶ್ವರ ಇವತ್ತು ರಾತ್ರಿ ಆದರೆ ದರ್ಶನ ಮಾಡ್ಕೊತೀವಿ, ಬೆಳಗ್ಗೆನೇ ಮಾಡಿಕೊಂಡು ಅಲ್ಲಿಂದ ಇನ್ನೂ ಪ್ಲ್ಯಾನ್ ಜಾಸ್ತಿ ಇದೆ, ನೋಡ್ತೀವಿ. ಗೈಸ್, ಬೋಟಿಗೆ ಹತ್ತಿದ್ದೀವಿ. ಡ್ರೈವರ್ ಯಾರು ಇಲ್ಲ ಇವಾಗ, ಇವನೇ ಡ್ರೈವರು. ಚಿಂತಾಮಣಿಯಿಂದ ಡ್ರೈವರ್ ಕೆಲಸ ಮಾಡಕ್ಕೆ ಬಂದಿದ್ದಾನೆ ಇವನು. ಇವನು ಅವನಿಗೆ ಅಸಿಸ್ಟೆಂಟ್, ಕ್ಲೀನರ್ ಇವನು ಬೋಟಿಗೆ. ನೋಡ ಹತ್ರ ಕ್ಲೀನ್ ಮಾಡೋ ಬೋಟು ನೋಡಿ. ಇಲ್ಲಿ ಎಷ್ಟು ಗಲೀಜಿದೆ. స్వర్గమే నన్ను స్వాగతించనే పాదాలు మోపగానే, రాజా వైభోగమే చెంపలే మీటనే నన్ను చూసి చూడగానే, పలకరించే నన్నే పంచభూతాలు నేస్తాలుగా. అబ్బబ్బ తీరిపోయే నిన్నాళ్ళు కన్న కళ. ಗೈಸ್, ಇವಾಗ ಇನ್ನೊಂದು ರೋಡ್ ಸೈಡಲ್ಲಿ ಇನ್ನೊಂದು ಬೀಚಿಗೆ ಬಂದರೆ ಅದೇನೋ ಇದು ಅಲ್ಲೋ ಇಲ್ಲ ನೋಡಿ, ಬೇಕಾದ್ರೆ ನೆಟ್ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ರೋಡ್ ಸೈಡಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀರಿ. ನೋಡಿ ಫ್ರೆಂಡ್ಸ್, ನೋಡಿ ಎಲ್ಲ ಶಾರ್ಟ್ಸಲ್ಲಿ ಇದ್ದಾರೆ. ಅವ್ನು ನೋಡಿದ್ರೆ ರಾತ್ರಿ ಹೊತ್ತೆಲ್ಲ ಗೇಮ್ ಆಡೋದು, ಬೆಳಿಗ್ಗೆ ಹೊತ್ತೆಲ್ಲ ನಿದ್ದೆ ಹೊಡೆಯೋದು. ಇವನು ಆಡು ಹೊಡಿಯೋ ಗೇಮು. ನೋಡಿ ಫ್ರೆಂಡ್ಸ್, ಇವಾಗ ಇದು ನೆಟ್ ಹಾಕ್ಬಿಟ್ಟಿದ್ದಾರೆ.
ಎಲ್ಲ ಆಡಕ್ಕೆ ಬಿಟ್ಟಿಲ್ಲ. ಆದರೂ ನಾವು ಹೆಂಗೋ ಕದ್ದಿ ಮುಚ್ಚಿ ಹೋಗಿ ಫೋಟೋಸ್ಗಳು ವೀಡಿಯೋಸ್ಗಳು ಮಾಡ್ಕೊಂಡು ಬರ್ತಾ ಇದ್ದೀರಿ. ಎಲ್ಲ ಶಾರ್ಟ್ಸಲ್ಲಿ ಇದ್ದಾರೆ. ಫ್ರೆಂಡ್ಸ್ ಊಟ ಆಯ್ತಾ ನಿಮ್ಮದು? ಆಲ್ರೆಡಿ ಫ್ರೆಂಡ್ಸ್ ಅವನು ಲವರ್ ಬಾಯ್ ಯಾವಾಗೂ. ಗೈಸ್ ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇನ್ನು ಕಾರ್ ಹತ್ಬಿಟ್ಟು ಹೋಗ್ತೀರಿ ಮುರುಡೇಶ್ವರ. ಇವಾಗ ಆಲ್ಟ್ ಆಗಬೇಕು. ಆಲ್ಟ್ ಆಗಿಬಿಟ್ಟು ಇನ್ನು ನೆಕ್ಸ್ಟು ಏನಂತ ನೋಡಬೇಕು. ಇವತ್ತು ರಾತ್ರಿ ಡಿಸೈಡ್ ಮಾಡ್ತಿರೋದೇನೋ. ಅಲ್ಲಿ ಯಾರೋ ಹೋಗಿ ಫೋಟೋಸ್ ತೆಕ್ಕೊತಾ ಇದ್ದಾರೆ. ನಾವು ಹೋಗ್ಬೋದು ಅಂದ್ಕೊಂಡ್ರಿ. ನೋಡ್ರಿ ನಾವೆಲ್ಲ ಶಾರ್ಟ್ಸಲ್ಲಿ ಬಂದಿದ್ದೀರಿ. ಅದು ಇವನೇ ಹೇಳಿದ್ರು ಶಾರ್ಟ್ಸ್ ಹಾಕೊಳ್ರು ಅಂತ. ಇವನೇ कौन है ये लोग? कहाँ से आते हैं? ಏನಕ್ಕೆ ಅಂತ ಹೇಳೋ ಏನು ಕತೆ ನಾವು ಹೋಗಿ ಗೈಸ್. ಇವಾಗ ನೋಡ್ರಿ ಒಂದು ಫೋಟೋ ತೆಕ್ಕೊಳಕ್ಕಾಗಲ್ಲ. ಏನಿಲ್ಲ ಕಾರ್ ನೋಡ್ರೆ ದೂರ ನಿಂತ್ಬಿಟ್ಟು ಬಂದಿದ್ದೀರಿ. ಮತ್ತು ಆ ಟಾಟಾಸ್ ಚೆನ್ನಾಗಿದ್ದಲ್ಲೇನೋ? ಆ ಟಾಟಾಸ್ ಚೆನ್ನಾಗಿದ್ದಲ್ಲ ನೋಡೋ ರೇವನ್. ಆ ಟಾಟಾದಿಂದ ನಿಮ್ಮ ಮನೆ ಕರ್ಕೊಂಡು ಹೋಗ್ತೇನೋ? ಹೆಂಗಿರೋ ಅಷ್ಟು ದೊಡ್ಡದು ಎತ್ಕೊಂಡು ಹೋಗಕ್ಕೂ ಆಗಲ್ಲ. సృష్టికే అసలంతు చిక్కని అందాలనందుకున్నా ఆహా ఆశ్చర్యమే నింగికి నేలకి మధ్య ఊయలుగుతున్నా ఇన్ని వింతలన్నీ ఒక్క ఈ చోటే చేరాయేలా స్వర్గమే నన్ను స్వాగతించనే పాదాలు మోపగానే రాజా వైభోగమే చెంపలే మీటనే నన్ను చూసి చూడగానే. A few moments later. ಗೈಸ್ ಇದು ಬ್ರಿಡ್ಜ್ ತೋರಿಸ್ತೀವಿ ನೋಡಿ ಹೆಂಗಿದೆ ಅಂತ. ನಮ್ಮ ರೇವನ್ ಜಾಸ್ತಿ ಕಷ್ಟ ಬೀಳ್ತಾನೆ. ಸ್ಲಿಪ್ಪರ್ಸ್ ಅವನೆಲ್ಲ ಧನುಷು ಧನುಷಲ್ಲ ಅವನು ಹಂಗೆ ಬರ್ತಾವನಾ? ಎಲ್ಲ ಆಯ್ ಮಾಡೋ ಒಂದು ಕಿರ್ಚು ಜೋರಿಗೆ. ಹಾಯ್ ಫ್ರೆಂಡ್ಸ್. ಗೈಸ್ ಇಲ್ಲಿ ನೋಡಿ ನಾವು ಹೆಂಗೆ ನಡೀತಾ ಇದ್ದೀರಿ. ಈ ಥರ ಇದೆ ನಮ್ಮ ಪರಿಸ್ಥಿತಿ ಇವಾಗ. ನೋಡಿ ನಮ್ಮ ಪರಿಸ್ಥಿತಿ ಯಾರಿಗೂ ಬೇಡ. ನೋಡ್ರಿ ಇವನ್ಗಂತೂ ಬೇಡ ಬೇಡ. ಗುಲಾಬ್ ಜಾಮೂನ್ ಗಲಗಲ ಕಾಲೆಗಳು ಎಲ್ಲಾಡ್ಸ್ಕೊಂಡು ಕುತ್ಕೊಂಡು ಅಲ್ಲಿ ನೀರೇ ಮುಟ್ಟಂಗಿಲ್ಲ ಅಂಥದ್ರಲ್ಲಿ ಇವನು ಕಾಲೆಗಳು ಕುತ್ಕೊಂಡು ಎಲ್ಲಾಡ್ಸ್ತವನ್. ಗಾಯ್ಸ್ ಎಷ್ಟು ಚೆನ್ನಾಗಿದೆ. ಗಲೀಜ್ ಮಾಡ್ತಾರೆ ಇಂಥವ್ರು ಬಂದು. ಅಮ್ಮ ಏನ್ ಫೀಲ್ ಉಂಟದ ಮಾಮ ಇಡ ಜಾಸ್ತಿ ತಣ್ಣಿ ಇದೆ. ಹಾಂ ನೀನು ಮಾಡೋ ಮಾಡಿ. ನೀನು ನಾವು ಮೂಡಿದ್ರು ಮೂಡಿಲ್ಲ. ಶಾರ್ಟ್ಸ್ ಹಾಕೋದಕ್ಕೆ ಮೂಡಿರುತ್ತೆ, ಆಗೋದಕ್ಕೆ ಮೂಡಿರಲ್ಲ. ನಿಧಾನ ಸ್ವಲ್ಪ ತಿರ್ಗೋ ಹಿಂಗೆ. ಏನು ಕೊಡ್ತಾ ಇದೆಯಾ ಫೋಸು? ಬ್ಲಾಗಲ್ಲಿ ಬರುತ್ತಾ ಮಚ್ಚ? ಹೌದು ಮಚ್ಚ, ಇವನು ಎಡಿಟ್ ಮಾಡೋದು ಕಟ್ ಮಾಡಿಬಿಟ್ರೆ ಇವನು. ಕಲೆತ್ಕೊಂಬರ ಹಂಗೆ. ಓಹೋ ಗೈಸ್ ಇವಾಗ ಇನ್ನೊಂದು ಬೀಚಿಗೆ ಬಂದಿದ್ದೀವಿ. ಈ ಬೀಚಲ್ಲೂ ಬಿಡ್ತಲ್ಲ ನಮ್ಮನ್ನ. 3ನೇ ಬೀಚು ಗೈಸ್ ಇದು ನೋಡಿ. ಎಕೋ ಬೀಚ್ ಅಂತ ಇದು. ಎಲ್ಲ ಇವನಿಂದನೇ ಗೈಸ್, ಇವನಿಂದನೇ ನಮ್ಮನ್ನೆಲ್ಲೂ ಬಿಡ್ತಾ ಇಲ್ಲ. ನಾನು ಹೇಳ್ಕೊಟ್ಟಿದ್ದೀನಿ ಎಲ್ರಿಗೂ ಬರಪ್ಪ ಅಂತ ನೋಡಿ. ಇವನಿಂದನೇ ಅದೇನೋ ಗೊತ್ತಿಲ್ಲ ಗೈಸ್. ಇವನು ಎಲ್ಲಿ ಕಾಲಿಕ್ಕಿದ್ರಲ್ಲೆಲ್ಲ ನಮ್ಗೆ ಆಗಲ್ಲ ನೋಡಿ. ಕಾಲಿಕ್ಕೆ ತಗೊಳ್ಳಿ ಎಲ್ಲ ಅಗೊಳ್ಳಿ ಗೈಸ್. ಚಡ್ಡಿ ಹೇಳ್ತೀನಿ. ಪ್ಲೇಸ್ ಮಾತ್ರ ಮಸ್ತಾಗಿದೆ ಗೈಸ್. ಆದರೆ ಎಲ್ಲೂ ಬಿಡ್ತಾ ಇಲ್ಲ ನಮ್ಮ ದುರ್ಯೋದೃಷ್ಟ. ಇದು 3ನೇ ಬೀಚು ಗೈಸ್. ಇನ್ನು ಹೋಗಿದ್ದ ಪ್ಲೇಸ್ಗಳೆಲ್ಲ ಬಿಡ್ತಾ ಇದ್ದಾರೆ. ಇದು ಬೀಚಸ್ ಮಾತ್ರ ಬಿಡ್ತಾ ಇಲ್ಲ, ಮಳೆ ಇರೋದಕ್ಕೆ ಅಷ್ಟೇ. ಸಕ್ಕತ್ತಾಗಿದೆ ಗೈಸ್. ನಮ್ಮವನ್ ಗೈಸ್, ಇವನು ಎಡಿಟರ್. ಇವನು ನನ್ನ ಬ್ಲಾಗೆಲ್ಲ ಇವಾಗ ಇವನು ಎಡಿಟ್ ಮಾಡೋದು. ಚಿಂತಾಮಣಿಗೆ ಎತ್ಕೊಂಡು ಹೋಗ್ತಾನೆ ನನ್ನ ಬ್ಲಾಗ್ನ. ನೀವು ಅಷ್ಟೇ ಬುದ್ಧಿರೋರಾಗಿದ್ದರೆ ಮಳೆಗಾಲದಲ್ಲಂತೂ ನೀವು ಮುರುಡೇಶ್ವರ ಸೈಡ್ ಬರೋಕ್ಕೆ ಹೋಗ್ಬಿಡಿ ಗೈಸ್. ಎಲ್ಲೂ ಬಿಡಲ್ಲ. ವೇಸ್ಟ್ ಬಂದರೆ ಆರಾಮಾಗೆ ಚಿಕ್ಕಮಂಗ್ಳೂರು ಸೈಡ್ ಟ್ರಿಪ್ ಹೊಡ್ಕೊಂಡು ಆರಾಮಾಗಿ ಬಿಡ್ಬೇಕು ಮಚ್ಚ. ಸುಮ್ಮನೆ ವೇಸ್ಟ್ ಇವೆಲ್ಲ ಬಂದು ನೋಡಿ ಗೈಸ್. ಬಿಸಿಲು ಇವಾಗ ಬರ್ತಾಯಿದೆ, ಬೆಳಗ್ಗೆಯಿಂದ ಇದ್ದಿಲ್ಲ. ಸೂರ್ಯ ನಿಂಗೆ ದೇವ್ರು ಒಳ್ಳೇದು ಮಾಡುತ್ತಾ? ಒಳ್ಳೇದು ಮಾಡುತ್ತೆ ನನ್ನ ದೇವರು. ಮಿಸ್ಟರ್ ಸೂರ್ಯ ಅಲ್ಲಿ ಸೂರ್ಯ. ಅದೊಂದು ಸೂರ್ಯ ನಮ್ಮ ಲೈಫಲ್ಲಿ, ಇದೊಂದು ಸೂರ್ಯಪ್ಪ. ಅದು ಒಳ್ಳೇದು ಮಾಡಲ್ಲ, ಇದು ಒಳ್ಳೇದು ಮಾಡಲ್ಲ. ಹಾಂ ಇದೊಂದೇ ಒಳ್ಳೇದು ಮಾಡೋದು ನಮಗೆ. ಇದೊಂದೇ. ಆಹಾ ಅವನಜ್ಜಿ ಗೋವಾ ಚಡ್ಡಿ. ಏಯ್ ಗೋವಾ ಚಡ್ಡಿ ಗೈಸ್. ಇನ್ನೊಂದು 10 ನಿಮಿಷ ಅಷ್ಟೇ. ಇಲ್ಲೊಂದು ನೋಡಿಕೊಂಡು ಸೀದಾ ಕಾರ್ ಹತ್ಬಿಟ್ಟು ಮುರುಡೇಶ್ವರದಲ್ಲಿ ಆಲ್ಟ್ ಆಗಿಬಿಟ್ಟು ಪಾಚ್ಕೊಂಡ್ಬಿಡೋದೆ. ಇನ್ನೊಂದೊಂದ್ಸಲಿ ಬೆಳಗ್ಗೆ ಒಂದೊಂದ್ಸಲಿ ಮುರುಡೇಶ್ವರ ದರ್ಶನ ಮುಗಿಸ್ಕೊಂಡು ಇನ್ನು ಸೀದಾ ಇನ್ನೂ ಸ್ವಲ್ಪ ಪ್ಲ್ಯಾನ್ಸಸ್ ಇದೆ, ಅದೆಲ್ಲ ನೋಡಿಕೊಂಡು ಡೈರೆಕ್ಟ್ ಮನೆಗೆ ಗೈಸ್. ಮೋಸ್ಟ್ಲಿ ಬೀಚ್ ಸೌಂಡ್ ಜಾಸ್ತಿ ಕೇಳಿಸಿರ್ಬೋದು. ನನ್ನ ವಾಯ್ಸ್ ಕೇಳಿಸ್ತಾ ಇದೋ ಇಲ್ಲ ಗೊತ್ತಿಲ್ಲ ನಿಮಗೆ.
ನೋಡ್ತೀರಿ ಇಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ನೋಡಿ ಗೈಸ್. ಇದು ಚಿಕ್ಕ ಮಕ್ಳದ್ದು ಆಟ ಸಾಮಾನುಗಳೆಲ್ಲ ಇದೆ ಇಲ್ಲಿ, ಆಟ ಸಾಮಾನು ನೋಡಿ. ಇದರಲ್ಲಿ ಇವ್ನು ಆಟ ಆಡ್ತೀವಿ ಇವಾಗ ಇದರಲ್ಲಿ ಇವ್ನು ಆಟ ಆಡ್ತಾನೆ. ಆಟ ಆಡ್ ಬರೋ ಇದರಲ್ಲಿ ಹೋಗೋ ಡಿಪ್ಸ್ ಹೊಡಿ ಹೋಗೋ. ಯಾವ ಟಿಪ್ಸು ಇಲ್ಲ. ನೀನು ನೋಡಿ ಇವಾಗ ಅಲ್ಲಿ ಚಿಕ್ಕ ಮಕ್ಳು ಆಟ ಸಾಮಾನುಗಳು ಎತ್ಕೊಂಡು ಆಟ ಆಡಿ ಹೇಳ್ತೀನಿ ಗೈಸ್. ಇವಾಗ ರೂಮ್ಗೆ ಬಂದು ಅದೇ ರೂಮು ನಾವಿರೋದು. ಇವಾಗ ಸುಮ್ಮನೆ ಮಧ್ಯಾಹ್ನದಿಂದ ಊಟ ಮಾಡಿಲ್ಲ, ಏನೋ ಊಟ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಪೂಕಿಗಾನು ಧನುಷ್ ನೀರು ಇಲ್ಲಿದೆ. ನೀರು ಇಲ್ಲಿ ಇನ್ನೊಂದು ನಿರಂಜನ್ ಇದ್ದಾನೆ. ಆ ನಿರಂಜನ್ ಇಲ್ಲೇ 300 ಮೀಟರ್ಸ್ ಅಷ್ಟೇ ಗೈಸ್ ದೇವಸ್ಥಾನ ಇರೋದು. ಹೋಗ್ಬಿಟ್ಟು ಸ್ವಲ್ಪ ಸುತ್ತಾಡ್ಕೊಂಡು ಬಂದಾದ್ಮೇಲೆ ಊಟ ಮಾಡಿಕೊಂಡು ಆಮೇಲೆ ಮಲ್ಗೋಣ ರೂಮಲ್ಲಿ, ಆರಾಮಾಗಿ ರೆಸ್ಟ್ ಮಾಡೋಣ. ಇವ್ನಿಗೊಂದು ಸ್ವಲ್ಪ ಕೊಡಬೇಕು, ಏನೋ ಸ್ವಲ್ಪ ರೂಮಲ್ಲಿ ಕೊಡ್ತೀರಿ ಆದಷ್ಟು ಬೇಗ ಇವನಿಗೆ. ಸ್ಕೂಬಾ ಡೈವ್ ಇದೆ, ನಂಬರ್ ಹಾಕಿದ್ದಾರೆ. ಇವ್ನು ಆಲ್ರೆಡಿ ಫೋನ್ ಮಾಡ್ತಾ ಇದ್ದಾನೆ ಅವ್ರಿಗೆ ತಲೆಗೆ ಹಾಕಿ. ಇವಾಗ ಹೆಂಗಿರು ಮಳೆ ಬೀಳ್ತಾ ಇದೆ, ಯಾರು ಕರ್ಕೊಂಡು ಹೋಗಲ್ಲ, ಆದ್ರೂ ಫೋನ್ ಮಾಡಿ ತಲೆಗೆ ಹಾಕ್ತಾನೆ ಇವನು. ಎವ್ರಾ నువ్వు ಇಂತ ಟ್ಯಾಲೆಂಟೆಡ್ ಅವನು. ಫೋನ್ ಎತ್ತಲ್ಲ ಗೈಸ್ ಅವರು. ಇನ್ನೊಂದ್ಸಲಿ ಮಾಡೋ ಮಚ್ಚ ಫೋನ್ ಬಿಡಲ್ಲ ಫೋನೇ ತಗೊಂಡೆ. ಇವ್ನು ಬಿಡಲ್ಲ. ಇವನು ಮೊದಲೇ ಪ್ರ್ಯಾಂಕ್ ಕಾಲುಗಳಲ್ಲಿ ಎಕ್ಸ್ಪರ್ಟ್. ಇವನು ಬಕ್ರಾಗೋದಲ್ಲಿ ಎಕ್ಸ್ಪರ್ಟು. ಅವನು ಅಷ್ಟೇ ಗೈಸ್ ಬಕ್ರಾಗೋದಲ್ಲಿ. ಸೊ ಯಾರೋ ಕಿತಾಕ್ರೋ ಒಂದು ಆರೇನು ಹೇಳ್ತೀನಿ. ಯಾವ ಇವೆಲ್ಲ ಆರೇನು ನೋಡ್ಕೊಂಡ್ಲೇ. ಬಿರಿಯಾನಿ ಆರ್ಡರ್ ಮಾಡಿದ್ದೀರಿ ನೋಡಿ. ಬಿರಿಯಾನಿ 3 ಬಿರಿಯಾನಿ. ಅವನು ವೆಜ್ಜು, ಅವ್ನು ಬ್ರಾಹ್ಮಿಣ್ಸ್, ಅದಕ್ಕೋಸ್ಕರ ವೆಜ್ ಇನ್ನೂ ರೆಡಿ ಆಗ್ತಿದೆ. ಒಂದು ಬರುತ್ತೆ, ನಾವು ಅಷ್ಟೊತ್ತಿಗೆ ಬ್ಯಾಟಿಂಗ್ ಮಾಡಿಬಿಡ್ತೀರಿ. ಮಿಶ್ಯೂ ರೇವಂತ್ ಬೇಕಾ ಚಿಕನ್ನು? ಕೊಡಲ್ಲ, ನೀನು ತಿನ್ನೋದಿಲ್ಲ ಗೊತ್ತಿಬಿಡು. ಊಟ ತಿಂದಿದ್ದೆಲ್ಲ ಆಯಿತು. ಅವ್ನು ವೆಜ್ ಊಟನೂ ಬಂತು, ಅವನು ಸರಿಗೆ ಬಾರಿಸಿದ್ದಾನೆ. ಇವಾಗ ನಿದ್ದೆ ಮಾಡೋದೊಂದೇ ಬಾಕಿ. ನಿದ್ದೆ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ದರ್ಶನಕ್ಕೆ ಹೋಗೋದು. ಇವನು ಮಾತ್ರ ಬಿಡಲ್ಲಪ್ಪ ತಿನ್ನೋದು. ಎಷ್ಟು ಲೇಟಾಗಿ ತಿಂತಾನೆ ಅಂದ್ರೆ ಅಷ್ಟು ಲೇಟಾಗಿ ತಿಂತಾನೆ ಗೈಸ್ ಇವನು. ನೋಡ್ರಿ ಇದೆಲ್ಲ ತಿನ್ನೋ ಸಾಲ್ದಿರ ಇನ್ನೊಂದು ಪ್ಲೇಟ್ ಆರ್ಡರ್ ಮಾಡ್ಕೊಂಡು ಬೇರೆ ತಿಂತಾನೆ. ಯಾವುದೇ ಚಿಕನ್ ಮಂಚೂರಿಯನೇನೋ. ಹೌದಾ ಬ್ರೋ? ಓಕೆ ಬ್ರೋ, ತಿನ್ನಿ ಬ್ರೋ ನೀವು ಆರಾಮಾಗೆ. ನೋಡಿ ಬ್ರೋ ಅವ್ನ ಅಜ್ಜಿ ಒಂದು ಇದು ನೋಡಿ ಬ್ರೋ, ಆಮ್ಸು ಏನು ಬೆಳೆದಿದೆ ಒಂದು ಬೈಸಿಪ್ಸು. ತಿನ್ನೋದ್ರಿಂದ ಹೊಟ್ಟೆನೂ ಬೆಳೆದಿದೆ, ಇದು ಬೆಳೆದಿದೆ. A few moments later. ರೂಮಿಗೆ ಬಂದರೆ ಅದೇ ನಮ್ಮ ರೂಮು ತೋರಿಸೋದಲ್ಲ, ಅದೇ ನಮ್ಮ ರೂಮು. ಇದೆಲ್ಲ ತೊಗೊಂಡೋಗ್ತಾ ಇರೋದು ಪ್ರ್ಯಾಂಕ್. ಇವತ್ತು ರಾತ್ರಿ ನಾನು ಆ್ಯಕ್ಚುಲಿ ಹೇಳ್ಬೇಕಂತ ಚಾನಲಲ್ಲಿ ಹಾಕ್ತೀನಿ, ಪ್ರ್ಯಾಂಕ್ ಆಗುತ್ತೆ. ತೋರಿಸೋ ಮಚ್ಚ ಆ ಬಾಟ್ಲು ತೋರಿಸೋ ನೋಡಿ ಗೈಸ್. ಆ ಬಾಟ್ಲಲ್ಲೂ ಪ್ರ್ಯಾಂಕೇ ಇವತ್ತು ರಾತ್ರಿ. ಎಲ್ಲರಿಗೂ ಒಂದು ಕಡೆಯಿಂದ ಪ್ರ್ಯಾಂಕ್ ಮಾಡಿಬಿಡ್ತೀರಿ, ಎಲ್ಲರಿಗೂ ಸೇರಿಸಿ. ಖಾಲಿ ಬಾಟ್ಲು. ನಾವು ಪ್ರ್ಯಾಂಕ್ ಮಾಡೋಕೆ ಮಾತ್ರ ಆ ಬಿಂದು ಜ್ಯೂಸ್ ನೆತ್ತಿ ಇದ್ರೊಳಗಡೆ ಹಾಕ್ತಾ ಇದ್ದೀವಿ. ನಮ್ಗಿಲ್ಲಿ ಯಾರಿಗೂ ಕುಡಿಯೋ ಅಭ್ಯಾಸ ಇಲ್ಲ ಗೈಸ್. ನಾನು ಒಳ್ಳೆ ಗೈಸ್. ಇವನು ನಂಗೆ ಗೊತ್ತಿಲ್ಲ ಗೈಸ್, ಇವ್ನು ಕುಡ್ದೇ ಕುಡಿಬೋದು. ನಮ್ಗೆ ಯಾರಿಗೂ ಇಲ್ಲ ಗೈಸ್ ಕುಡಿಯೋ ಅಭ್ಯಾಸ. ಅವ್ನು ಡೀಸೆಂಟ್ ಅಂತೆ. ಅವ್ನು ಏರ್ ಸ್ಟೈಲ್ ನೋಡ್ರೆ ಗೊತ್ತಾಗುತ್ತೆ ಎಷ್ಟು ಡೀಸೆಂಟ್ ಅಂತ. ಮುರುಡೇಶ್ವರ ನೋಡಿ ಗೈಸ್, ಲಾಸ್ಟ್ ನೈಟ್ ಹೊತ್ತು ಹೆಂಗಿದೆ, ಸಕ್ಕತ್ತಾಗಿ ಕಾಣಿಸಿದೆ ಇಲ್ಲಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು. ನಾನು ಒಬ್ಬರು ಕಡ್ಡಾಯ ಮಾಡಿಲ್ಲಣ್ಣ, ಒಬ್ಬರು ಕಡ್ಡಾಯ. ಇವಾಗ ಇನ್ನೇನು ಸ್ವಲ್ಪ ತಲೆ ನಪ್ಪ ಬರ್ಡೇ ಒಂದಿದೆ, ಅದಕ್ಕೆ ಕೇಕ್ ಎಲ್ಲ ತೊಗೊಂಬಂದು ಇಟ್ಟಿದ್ದೀನಿ. ಲೈಟ್ ಸಿಟ್ಟಲ್ಲಿ ಇವರೆಲ್ಲ ಇನ್ನೂ ಗೇಮ್ ಮಾಡ್ಕೊಂಡಿದ್ದಾರೆ ಗೈಸ್. ಇವನು ಗೇಮೇ, ಅವರಿಬ್ಬರು ಗೇಮ್ಗಳು ಆಡ್ತಾ ಇದ್ದಾರೆ. ಒಂದು ನಿಮಿಷ ಲೇಟ್ ಆದ ಮಾಡ್ತೀವಿ. ಇವಾಗ ಇನ್ನು ಸ್ವಲ್ಪ ತಲೆ ಮಾಡಬೇಕು ಗೈಸ್. ನಾವು ಅಪ್ಪ ಬರ್ಡೇ ಕೇಕ್ ಕಟ್ ಮಾಡಿದ್ದಾಯಿತು. ಆಲ್ರೆಡಿ ಇವ್ರು ಬಾರಿಸ್ತಾ ಇದ್ದಾರೆ ನೋಡಿ. ನಾನು ವೀಡಿಯೋ ಕಾಲಲ್ಲಿ ತೋರಿಸ್ಬಿಟ್ಟೆ, ಆದರೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇ. ಓಕೆ, ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ. ಐ ಥಿಂಕ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು. ಓಕೆ ಗೈಸ್, ಗುಡ್ ನೈಟ್, ಫಿಟ್ ಡ್ರೀಮ್ಸ್. ಬಾಯ್ ಹೇಳ್ಬಿಟ್ರು ಮಚ್ಚ. ಬಾಯ್ 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 ಬಾಯ್. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಗೈಸ್.